ಇದೆಲ್ಲ ಸಿಂಹ ಬಾಲದ ಕೋತಿ. ನೆಕ್ಸ್ಟ್ ಸ್ಟಾಪ್ ಬಂದು ಎಲ್ಲೋರಾ ಕೇವ್ಸ್ ಬಂದಿದ್ವಿ. This is vehicle number. Bye Pooja, Ritu, bye. So ನಾವು ಎಲ್ಲೋರಾ ಕೇವ್ಸ್ ಬಂದಿದ್ದೀವಿ. ಎಲೆಕ್ಟ್ರಿಕ್ ಗಾಡಿಯಲ್ಲಿ ಕುತ್ಕೊಂಡು ಹೋಗ್ತಾ ಇದ್ವಿ and it is crazy guys, crazy. 2 kilometers ಹೋಗ್ಬೇಕು ಈಗ and it is very nice. And also ಎಲ್ಲೋರಾ ಕೇವ್ಸ್ ನ ಮಂದಿ ನಮ್ಮ ರಾಷ್ಟ್ರಕೂಟ ಡೈನಾಸ್ಟಿ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಅಮೇಜಿಂಗ್. ಇಲ್ಲಿಗೆ ಬಂದು ನನಗೆ ತುಂಬಾ ಹಿಡಿತಾ ಇದ್ದೀನಿ. ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಶಂಕರ್ ಎಲ್ಲ ಎಲ್ಲೋರಾದಲ್ಲಿ. ಸೊ ಗೈಸ್, ನಾವೀಗ ಬಂದಿರೋದು ಎಲ್ಲೋರಾ ಕೇವ್ಸ್ಗೆ ಆ್ಯಂಡ್ ಇಟ್ ಇಸ್ ಸೀರಿಯಸ್ಲಿ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಡ್ಕೊಂಡು ಬಂದಿದ್ದಲ್ಲ, ಬಿಕಾಸ್ 2 kilometers ಇತ್ತು ಅಂತ ನಾವು ಎಲೆಕ್ಟ್ರಿಕ್ ಗಾಡಿಯಲ್ಲಿ ಬಂದಿದ್ದು ಆ್ಯಂಡ್ ಇಟ್ ಇಸ್ ವೆರಿ ನೈಸ್ ಅನ್ನೋದಷ್ಟೇ. ಇನ್ನು ಸೊ ಗೈಸ್, ನಾವು ಬಂದಿರೋದು ಎಲ್ಲೋರಾ ಕೇವ್ಸ್ಗೆ. ಇಟ್ ಇಸ್ ಸೀರಿಯಸ್ಲಿ ಆ್ಯಂಡ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸಖತ್ತಾಗಿದೆ. ಇನ್ನೂ ಫುಲ್ ಎಕ್ಸ್ಪ್ಲೋರ್ ಮಾಡಿಲ್ಲ, ಆದರೂ ತುಂಬ ಸೂಪರಾಗಿದೆ. ಅರ್ಧನೂ ಅಲ್ಲ, ಜಸ್ಟ್ 25% ಆಗಿದೆ. ಸಖತ್ತಾಗಿದೆ. ನಮ್ಮ ರಾಷ್ಟ್ರಕೂಟ ಡೈನಾಸ್ಟಿ ಅವರು ಕಟ್ಟಿರೋದಂಥ ಒಂದು ಕೇವ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ಈ ಎಲ್ಲೋರಾ ಈ ಥರ ಕೇವ್ಸ್ ಎಲ್ಲ ಇಂಡಿಯಾದಲ್ಲಿ ಇದೆ ಅನ್ನೋದೇ ಒಂದು ಹೆಮ್ಮೆ. ಅದರಲ್ಲೂ ನಮ್ಮ ಕನ್ನಡದವರು, ರಾಷ್ಟ್ರಕೂಟ ಡೈನಾಸ್ಟಿಯವರು ಅವ್ರು ಕಟ್ಟಿರೋದು ಅನ್ನೋದಕ್ಕಿಂತ ದೊಡ್ಡ ಪ್ರಿವಿಲೇಜು. ಒಂದು ಸಿಂಗಲ್ ರಾಕಲ್ಲಿ ಅವ್ರು ಇದನ್ನೆಲ್ಲ ಕಟ್ಟಿ ಇಷ್ಟು ಚೆನ್ನಾಗಿ ಅದನ್ನು ಮೆಗ್ನಿಫಿಷೆಂಟ್ ಮಾರ್ಬಲಸ್ ಆರ್ಟ್ ಪೀಸ್ ಥರ ಮಾಡಿ ಇದ್ರದ್ದು ವೇಸ್ಟ್ ಎಲ್ಲ ಎಲ್ಲಿ ಡಂಪ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅಂದರೆ ಇದನ್ನು ಕಟ್ಟಿದಾದ್ಮೇಲೆ ಎಷ್ಟೋ ಸಾವಿರ ಕೆಜಿ ಟನ್ನಷ್ಟು ಕಲ್ಲುಗಳನ್ನ ಎತ್ತಿದ್ದಾರಂತೆ. ಅಂದರೆ ಸಾವಿರಾರು ಕೆಜಿ ಟನ್ ಅಷ್ಟು ವೇಸ್ಟ್ ಕಲ್ಲುಗಳನ್ನ ಎತ್ತಿ ಹಾಕಿದ್ದಾರೆ. ಬಟ್ ಎಲ್ಲೂ ಅದರದ್ದು ಸುತ್ತಮುತ್ತ ಅದರದ್ದು ಫೈನೆನ್ಸ್ ಇಲ್ಲ. ಸೊ ಎಲ್ಲಿ ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ. ಒಂಚೂರು ಜನ ಬಿಲೀವ್ ಮಾಡೋದು ಏನಂದರೆ ಏಲಿಯನ್ಸ್ ಏನಾದರೂ ಬಂದು ಏಲಿಯನ್ಸ್ ಇಂಟರ್ಫಿಯರ್ ಆಗಿರ್ಬೋದಾ ಈ ಒಂದು ಕ್ರಿಯೇಷನಲ್ಲಿ ಅಂತ, ಏಲಿಯನ್ಸ್ ಬಂದು ಕಟ್ಟಿರ್ಬೋದಾ ಅಂತೆಲ್ಲ. ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮಸ್ಟ್ ವಿಸಿಟ್ ಪ್ಲೇಸ್. ತುಂಬ ಮೆಗ್ನಿಫಿಷೆಂಟ್ ಆಗಿ ಮಾರ್ವಲಸ್ ಆಗಿದೆ. ಸೊ ರಾಷ್ಟ್ರಕೂಟ ಡೈನಾಸ್ಟಿ ಅವರು ಆ್ಯಂಡ್ ಆಲ್ಸೋ ಬುದ್ಧಿಸ್ಟ್ ಆ್ಯಂಡ್ ಜೈನ್ ಅವರು ಸೇರಿಕೊಂಡು ಕಟ್ಟಿದಂಥ ಒಂದು ಕೇವ್ಸ್ ಆ್ಯಂಡ್ ಟೆಂಪಲ್ಸ್ ಇದು. ನೋಡಿ, ನೇಚರ್ ಇಸ್ ಲೈಕ್ ಅಮೇಝಿಂಗ್. ಮಾನ್ಸೂನಲ್ಲಿ ಬರಬೇಕು, ಮಳೆಗಾಲದಲ್ಲಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾನ್ಸೂನಲ್ಲಿ ಬಂದರೆ ಸಖತ್ತಾಗಿರುತ್ತೆ. ನೋಡಿ ಮಾನ್ಸೂನಲ್ಲಿ ಬರಬೇಕು ಎಲ್ಲೋರಾ ಕೇವ್ಸ್ಗೆ, ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಮಾನ್ಸೂನಲ್ಲಿ ಬರಬೇಕು, ಸಖತ್ತಾಗಿರುತ್ತೆ ಗೈಸ್. ಇಲ್ಲಂದ್ರಲ್ಲಿ ಮಳೆ, ಈ ಥರ ನೀರು, ವಾಟರ್ ಫಾಲ್ಸ್ ಥರ ಎಲ್ಲ ಇರುತ್ತೆ, ಸಖತ್ತಾಗಿರುತ್ತೆ. ಹೆಂಗನ್ನಿಸ್ತು ಮಮ್ಮಿ ನಿಮಗೆ? ಯಾವುದು ಇದು ಎಲ್ಲೋರಾ ಕೇವ್ಸ್? ತುಂಬ ಚೆನ್ನಾಗಿದೆ. ಹೆರಿಟೇಜ್ ವ್ಯೂಸು ಅದು ಇದು ನೋಡೋದಕ್ಕೋಸ್ಕರ ಬರ್ಬೋದು ಅಷ್ಟೇ. ಮ್ಯಾಂಡೇಟ್ರಿ ವಿಸಿಟ್ ಮಾಡಿ, ಮಾನ್ಸೂನ್ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಸೂಪರ್ ಆಗಿದೆ. ಹೋಗ್ಬೋದು, ಆದರೆ ನಾವು ಹೋಗಲ್ಲ, ಅದೆಲ್ಲ ಸೇಫ್ ಇರಲ್ಲ.
ಒಳಗಡೆ ಇರೋದು ಇದೆ ನೋಡಿ ಗೈಸ್, ಮೇನ್ ಟೆಂಪಲ್. ದಿಸ್ ಇಸ್ ದ ಮೇನ್ ಟೆಂಪಲ್. ನಾವು ಹೋದಾಗ ಅಕ್ಕ ನೀರು ಕಾಣಿಸೋದಲ್ಲಿ ಲಿಟ್ರಲಿ ಎಲ್ಲೋರಾ ಕೇವ್ಸ್ ವಾಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇನ್ನು ಎಲ್ಲೋರಾದಲ್ಲೇ ಇದ್ದೀರಿ ನೋಡಿ, ಇನ್ನು ಎಲ್ಲೋರಾದಲ್ಲೇ ಇದ್ದೀರಿ. ನಮ್ಮ ಅಕ್ಕ ಶಿ ಈಸ್ ವೆರಿ ಬ್ಯುಸಿ ಇನ್ ಟೇಕಿಂಗ್ ಪಿಕ್ಚರ್ಸ್. ನೇಚರ್ನ ಅಡ್ಮೈರ್ ಮಾಡಿಕೊಂಡು ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾಳೆ. ಸಖತ್ತಾಗಿದೆ. ಬಿಸಿಲೆಲ್ಲ ಇದ್ದಿದ್ರೆ ಚೆನ್ನಾಗಿರ್ತಾ ಇರಲಿಲ್ಲ, ಬಿಕಾಸ್ ಬಿಸಿಲಲ್ಲಿ ಸುಟ್ಟೋಗ್ಬೇಕಿರ್ತಿತ್ತು. ಬಟ್ ಮಳೆ ಈ ಥರ ಕ್ಲೌಡಿ ಆಗಿರೋದಕ್ಕೆ ಸೂಪರ್ ಆಗಿದೆ. ಮಳೆನೂ ಇರಬಾರ್ದು, ಜಡಿ ಮಳೆನೂ ಇರಬಾರ್ದು, ಮಳೆ ಹನಿ ಎಲ್ಲ ಬೀಳಬಾರ್ದು. ಸ್ವಲ್ಪ ಕ್ಲೌಡಿ ಆಗಿ ಚೆನ್ನಾಗಿರ್ಬೇಕು. ಹೆಂಗೆ ಬೈತಲೆ ನೋಡಿ, ಯಾರಾದ್ರೂ ಅಡ್ಡ ಬಂದರೆ ಫೋಟೋಸ್ ಹಿಡಿಬೇಕಾದ್ರೆ. ನಮ್ಮ ದೊಡ್ಡಮ್ಮ ಪಾಪ ಅಲ್ಲೇ ಕೂತ್ಕೊಂಡ್ಬಿಟ್ರು, ಸುಸ್ತಾಗ್ತೈತೆ ಅಂತ. ನೋಡಿ ಎಷ್ಟು ಚೆನ್ನಾಗೈತೆ ವಾಟರ್ ಫಾಲ್ಸ್. ನಮ್ಮ ಅಕ್ಕಂದು ಫೋಟೋ ಪ್ರೈಸ್ ಫೋಟೋ ನೋಡಿ ಹಿಂಗೆಲ್ಲ ಆಡ್ತಾಳೆ. BTS ಆಫ್ ದ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಆರ್ ಫೋಟೋಸ್ ಮಾಡ್ತಿದ್ದೀನಿ ನೋಡಿ. BTS ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, BTS ಎಲ್ಲ ಇದೆ. ತಗೋ, ಯಾವ್ದು ವಿಡಿಯೋ ಮಾಡಿದ್ದು? ನಾರ್ಮಲ್ ಅಲ್ಲೇ. ಸೊ ಗೈಸ್, ನಾವು ಈಗ ಜ್ಯೋತಿರ್ಲಿಂಗ, ಕೃಷ್ಣೇಶ್ವರನ ಒಂದು ಜ್ಯೋತಿರ್ಲಿಂಗಗೆ ಬಂದಿದ್ದೀವಿ. ನಮ್ಮ ಅಕ್ಕಗೆ ಬೇಜಾರಾಗ್ತಿದೆ ಅಂತೆ, ಪಕ್ಕದಲ್ಲಿ ನಿಂತು ಅಷ್ಟೇ. ಈಗ ಹೋಗೋಣ. ಎಲ್ಲೋರಾ ಕೇವ್ಸ್ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿರ್ತೀರ, ಎಲ್ಲೋರಾ ಕೇವ್ಸ್ ಅಲ್ಲೆಲ್ಲ ನೋಡಿರ್ತೀರ. ಅದು ಮುಗಿಸ್ಕೊಂಡು ನೋಡಿರ್ತೀರ. ಇದಕ್ಕೆ ಬಂದಿದ್ದೀವಿ. ಲೆಟ್ಸ್ ಗೋ. ನೋಡಿ ಗಾಯ್ಸ್, ಅದೇ ಜ್ಯೋತಿರ್ಲಿಂಗ, ಜ್ಞಾನೇಶ್ವರ್ ಜ್ಯೋತಿರ್ಲಿಂಗ. ದರ್ಶನ ಡನ್ ಗಾಯ್ಸ್. ದರ್ಶನ ಆಯಿತು, ತುಂಬ ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮುಗೀತು.